ಮಣ್ಣಿನ ಮನೆ ಬಂಗಾರದ ಮನಸ್ಸು. ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಒಂದು ಚಿಕ್ಕ ಹಳ್ಳಿ ಹಿರೇಮಾದಳ್ಳಿ. ಹಳ್ಳಿಗೆ ಕಾಲಿಟ್ಟರೆ ಮೊದಲು ಕಾಣಿಸುವುದು ಕೆಂಪು ಮಣ್ಣಿನ ದಾರಿ, ಎರಡೂ ಬದಿಗಳಲ್ಲಿ ನಿಂತಿರುವ ಬಾಳಗಿಡಗಳು, ದೂರದಲ್ಲಿ ಕಾಣುವ ಗುಡ್ಡಗಳು. ಹಳ್ಳಿಯ ಮಧ್ಯದಲ್ಲಿ ನಿಂತಿದ್ದ ಒಂದು ಹಳೆಯ ಮಣ್ಣಿನ ಮನೆ, ಅದೇ ಗೌಡರ ಮನೆ. ಆ ಮನೆಗೆ ಬಣ್ಣ ಇರಲಿಲ್ಲ, ಟೈಲುಗಳು ಮುರಿದಿದ್ದವು, ಗೋಡೆಗಳಲ್ಲಿ ಬಿರುಕುಗಳಿದ್ದವು. ಆದರೆ ಆ ಮನೆಯೊಳಗಿದ್ದದ್ದು ಬಂಗಾರದ ಮನಸ್ಸುಗಳು. ಅಜ್ಜನ ಬದುಕು. ಮನೆಯ ದೊಡ್ಡವರು ಶಿವಪ್ಪಗೌಡ, ಹಳೆಯ ಕಾಲದ ರೈತ. ಮಣ್ಣು ಅವರ ಕೈಯಲ್ಲಿ ದೇವರಂತೆ, ಭೂಮಿ ತಾಯಿಯಂತೆ ಅನ್ನೋ ನಂಬಿಕೆ ಅವರದು. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಲಕ್ಕೆ ಹೋಗುವುದು ಅವರ ದಿನಚರಿ. ಅವರ ಹೆಂಡತಿ ಗೌರಮ್ಮ, ಮನೆಯ ದೀಪ. ಅವರ ನಗು ಮನೆಯ ಕತ್ತಲನ್ನೇ ಓಡಿಸುತ್ತಿತ್ತು. ಬಡತನ ಇದ್ದರೂ ಯಾರಿಗೂ ಖಾಲಿ ಕೈಯಲ್ಲಿ ಮನೆ ಬಿಟ್ಟು ಹೋಗಲು ಬಿಡುತ್ತಿರಲಿಲ್ಲ. ಮಧ್ಯದ ಪೀಳಿಗೆ. ಶಿವಪ್ಪರ ಮಗ ಮಲ್ಲಪ್ಪ, ಅಪ್ಪನಂತೆ ರೈತ. ಆದರೆ ಕಾಲ ಬದಲಾಗಿತ್ತು. ಮಳೆ ಮೋಸ ಮಾಡುತ್ತಿತ್ತು, ಬೆಳೆ ಸಾಲ ಕೊಡುತ್ತಿರಲಿಲ್ಲ. ಆದರೂ ಮಲ್ಲಪ್ಪನಿಗೆ ಭೂಮಿಯನ್ನು ಬಿಟ್ಟು ಹೋಗುವ ಮನಸ್ಸೇ ಇರಲಿಲ್ಲ. ಅವರ ಹೆಂಡತಿ ಸಾವಿತ್ರಿ, ಸಹನೆಯ ಪ್ರತಿಮೆ. ಒಂದು ಸೀರೆಯಲ್ಲಿ ವರ್ಷಗಟ್ಟಲೆ ಬದುಕಿದವಳು. ಮಕ್ಕಳ ಹೊಟ್ಟೆ ತುಂಬಿದರೆ ಸಾಕು ಅನ್ನೋ ಮನಸ್ಸು. ಮಕ್ಕಳು ಮತ್ತು ಕನಸುಗಳು. ಮಗಳಾದ ರಾಧಾ ಚುರುಕು ಹುಡುಗಿ, ಓದಿನಲ್ಲಿ ಚುಟುಕು. ಮಗ ನಾಗರಾಜ ತುಂಬಾ ಶಾಂತ, ಆದರೆ ಮನಸ್ಸಿನಲ್ಲಿ ದೊಡ್ಡ ಕನಸುಗಳು. ರಾಧಾ ಒಮ್ಮೆ ಅಮ್ಮನಿಗೆ ಕೇಳಿದಳು, ಅಮ್ಮ, ನಮ್ಮ ಮನೆ ಯಾಕೆ ಇಷ್ಟು ಹಳೆಯದು? ಸಾವಿತ್ರಿ ನಗುತ್ತಾ ಹೇಳಿದರು, ಮನೆ ಹಳೆಯದಾಗಬಹುದು ಮಗಳೇ, ಆದರೆ ನಮ್ಮ ಮನಸ್ಸು ಹೊಸದೇ. ಸಂಕಷ್ಟದ ವರ್ಷ. ಒಂದು ವರ್ಷ ಮಳೆ ಸಂಪೂರ್ಣ ಕೈಕೊಟ್ಟಿತು. ಹೊಲ ಬರಿದಾಯಿತು. ಸಾಲದ ಕಾಗದಗಳು ಮನೆಗೆ ಬರಲಾರಂಭಿಸಿದವು. ಮಲ್ಲಪ್ಪ ರಾತ್ರಿ ನಿದ್ರೆ ಮಾಡದೇ ಕುಳಿತುಕೊಳ್ಳುತ್ತಿದ್ದ. ಗೌರಮ್ಮ ಅವರ ಕೈ ಹಿಡಿದು ಹೇಳಿದರು, ದುಡ್ಡು ಹೋಗಬಹುದು ಮಗ, ಧೈರ್ಯ ಹೋಗಬಾರದು. ಆದರೂ ಪರಿಸ್ಥಿತಿ ಕಠಿಣವಾಗುತ್ತಿತ್ತು. ನಾಗರಾಜ ನಗರಕ್ಕೆ ಕೆಲಸಕ್ಕೆ ಹೋಗಬೇಕು ಅನ್ನೋ ಮಾತು ಹೊರಬಂತು. ನಗರಕ್ಕೆ ಹೋದ ಮಗ. ನಾಗರಾಜ ಬೆಂಗಳೂರಿಗೆ ಹೋದ. ಚಿಕ್ಕ ಕೊಠಡಿ, ದೊಡ್ಡ ಕನಸು. ಹಗಲು ಕೆಲಸ, ರಾತ್ರಿ ಓದು. ಪ್ರತಿ ತಿಂಗಳು ಸ್ವಲ್ಪ ಹಣ ಮನೆಗೆ ಕಳುಹಿಸುತ್ತಿದ್ದ. ಆ ಹಣಕ್ಕಿಂತ ದೊಡ್ಡದು ಅವನ ಪತ್ರಗಳು. ಒಂದು ಪತ್ರದಲ್ಲಿ ಅವನು ಬರೆದಿದ್ದ, ಅಮ್ಮ, ನಮ್ಮ ಮಣ್ಣಿನ ಮನೆ ನಂಗೆ ಅರಮನೆಯಂತೆ ಕಾಣುತ್ತೆ. ಆ ಪತ್ರ ಓದಿ ಸಾವಿತ್ರಿ ಕಣ್ಣೀರಿಟ್ಟಳು. ಮಗಳ ಹೋರಾಟ. ರಾಧಾ ಓದಿನಲ್ಲಿ ಮುಂದುವರೆದಳು. ಹಳ್ಳಿಯ ಮೊದಲ ಹುಡುಗಿ ಕಾಲೇಜಿಗೆ ಹೋದಳು. ಜನರು ಮಾತನಾಡಿದರು, ಹೆಣ್ಣು ಮಕ್ಕಳಿಗೆ ಇಷ್ಟು ಓದು ಬೇಕಾ? ಶಿವಪ್ಪಗೌಡ ಗಟ್ಟಿಯಾಗಿ ಹೇಳಿದರು, ಓದು ಮಣ್ಣಿಗಿಂತ ಗಟ್ಟಿಯಾಗಿರುತ್ತೆ. ರಣ್ಣ ಕಮಚ್ಚಲಣನೆ. ವರ್ಷಗಳು ಕಳೆದವು. ನಾಗರಾಜ ಒಳ್ಳೆಯ ಉದ್ಯೋಗ ಪಡೆದ. ರಾಧಾ ಶಿಕ್ಷಕಿಯಾದಳು. ಮೊದಲ ಸಂಬಳ ಬಂದ ದಿನ ಇಬ್ಬರೂ ಮನೆಗೆ ಬಂದರು. ಮಣ್ಣಿನ ಮನೆಯ ಮುಂದೆ ನಿಂತು ನಾಗರಾಜ ಹೇಳಿದರು, ಈ ಮನೆ ನಮ್ಮ ಬೇರು, ಇದನ್ನೇ ನಾವು ಉಳಿಸಬೇಕು. ಅವರು ಮನೆಗೆ ಸ್ವಲ್ಪ ರಿಪೇರಿ ಮಾಡಿದರು, ಆದರೆ ಮಣ್ಣಿನ ವಾಸನೆ ಹಾಗೆಯೇ ಉಳಿಸಿದರು. ಕೊನೆಯ ದೃಶ್ಯ. ಒಂದು ಹಬ್ಬದ ದಿನ. ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡುತ್ತಿದ್ದರು. ಶಿವಪ್ಪಗೌಡ ನಿಧಾನವಾಗಿ ಹೇಳಿದರು, ಇದು ಮಣ್ಣಿನ ಮನೆ ಇರಬಹುದು, ಆದರೆ ಇಲ್ಲಿ ಬೆಳೆದ ಮನಸ್ಸುಗಳು ಬಂಗಾರಕ್ಕಿಂತ ಮೌಲ್ಯವಾದವು. ರಾಧಾ ಮನಸ್ಸಿನಲ್ಲಿ ಯೋಚಿಸಿದಳು, ನಗರದಲ್ಲಿ ಮನೆ ಕಟ್ಟಬಹುದು, ಆದರೆ ಇಂತಹ ಮನಸ್ಸುಗಳನ್ನು ಕಟ್ಟಲು ಜೀವನವೇ ಬೇಕು. ಕಥೆಯ ಸಂದೇಶ. ಬಡತನ ಮನೆಗೆ ಬಿರುಕು ತರಬಹುದು, ಆದರೆ ಪ್ರೀತಿ ಇದ್ದರೆ ಆ ಮನೆ ಎಂದಿಗೂ ಕುಸಿಯದು. ಮಣ್ಣಿನ ಮನೆ ಉಳಿಯಬಹುದು ಅಥವಾ ಹೋಗಬಹುದು, ಆದರೆ ಬಂಗಾರದ ಮನಸ್ಸುಗಳು ಪೀಳಿಗೆಗಳಿಂದ ಪೀಳಿಗೆಗೆ ಉಳಿಯುತ್ತವೆ.